ಏನ್ ತಿಂತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ? ಖಂಡಿತ ಈ ಚಳಿ ದಿನದಲ್ಲಿ ನಮ್ಗೆ ತುಂಬಾ ಕೋಲ್ಡ್ ಆಗೋದು, ಜ್ವರ ಬರೋದು, ಶೀತ ಆಗೋದು, ಮಕ್ಕಳಿಂದ ಹಿಡಿದು ಹಳಿಯರ್ ಏಜ್ ಆದ ತನಕ ಆಗ್ತಾ ಇರತ್ತೆ ಅಲ್ವಾ? ಚಳಿ ದಿನದಲ್ಲಿ ಸ್ವಲ್ಪ ಜಾಸ್ತಿ ಇರತ್ತೆ ಅಲ್ವಾ? ಅದಕ್ಕಾಗಿ ನಾನೊಂದೊಳ್ಳೆ ಆಯುರ್ವೇದಿಕ್ ನೆಲ್ಲಿಕಾಯಿ ಚಾವನ್ ಪ್ರೆಸ್ ಮನೆಯಲ್ಲೇ ಮಾಡ್ಕೊಂಡಿದೀನಿ. ತುಂಬಾ ಚೆನ್ನಾಗ್ ಬಂತು. ಹಾಗಾಗಿ ಕೋಲ್ಡ್ ಏನು ಆಗದ್ ಬೇಡ ಅಂತ ತಿಂತಾ ಇದ್ದೀನಿ. ಸೊ ನಿಮ್ಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಗ್ ಮಾಡೋದಂತ ತೋರಿಸ್ತೀನಿ. ಅದ್ರ ಜೊತೆಗೆ ನೀವು ಮಾಡ್ಕೋಬಹುದು. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಾ. ಮೊದಲ ಬಾರಿ ನನ್ನ ಚಾನಲ್ ಯಾರಾದ್ರೂ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಹೋದ್ರೆ ಒಂದೇ ಒಂದು ಲೈಕ್ ಮಾಡಿ. ಇವಾಗ ನಾನು ಹೇಗ್ ಮಾಡೋದು ಅಂತ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಅರ್ಧ ಕೆಜಿ ಆಗುವಷ್ಟು ನೆಲ್ಲಿಕಾಯಿ ತಗೊಂಡಿದ್ದೀನಿ. ಇವತ್ತು ಚಾವನ್ ಪ್ರಾಶ್ ಮಾಡುವ. ಇದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೇದಂತ ಹೇಳಿದ್ರೆ ತುಂಬಾನೇ ಒಳ್ಳೇದು. ಇದು ನಮ್ಗೆ ಇವಾಗ ಈ ಚಳಿ ಅಲ್ವಾ, ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಅಲ್ವಾ? ಚಳಿ ದಿನದಲ್ಲಿ ಸ್ವಲ್ಪ ಶೀತ ಜ್ವರ ಬರೋದೆಲ್ರಿಗೂ ಕಾಮನ್ ಆಗಿದೆ ಅಲ್ವಾ? ಅದನ್ನೆಲ್ಲ ನಾವು ತಡೆಬೇಕಂತ ಹೇಳಿದ್ರೆ ಈ ತರ ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ಮಕ್ಳಿಗೆಲ್ಲ ಕೊಡೋದ್ರಿಂದ ಈ ಚಳಿಗಾಲದಲ್ಲಿ ನಮ್ಗಾಗುವ ಸಮಸ್ಯೆಯಿಂದ ನಾವು ಸ್ವಲ್ಪ ಆದ್ರೂ ತಡೆಗಟ್ಕೋಬಹುದಲ್ವಾ? ಹಾಗಾಗಿ ಇವತ್ತು ನಾನು ನೆಲ್ಲಿಕಾಯಿಯನ್ನ ಒಂದ್ ಅರ್ಧ ಕೆಜಿ ಆಗುವಷ್ಟು ನೆಲ್ಲಿಕಾಯನ್ನ ತಗೊಂಡಿದ್ದೀನಿ. ಇದರಿಂದ ಇವತ್ತು ನಿಮ್ಗೆ ಚಾವನ್ ಪ್ರೆಸ್ ಹೇಗ್ ಮಾಡೋದು ಮನೆಯಲ್ಲಿ ಅಂತ ಸುಲಭವಾಗಿ ಮಾಡ್ಕೋಬಹುದು. ಕ್ವಿಕ್ ಆಗಿ ಮಾಡುವಂತ ಒಂದು ರೆಸಿಪಿ ಇದು. ಆರೋಗ್ಯಕ್ಕೂ ಒಳ್ಳೇದು, ನಮ್ ಸ್ಕಿನ್ನಿಗೂ ಒಳ್ಳೇದು, ನಮ್ ಚರ್ಮಕ್ಕೂ ಒಳ್ಳೇದು, ಅಷ್ಟೇ ಅಲ್ಲದೆ ನಮ್ ಕೂದ್ಲಿಗೂ ಕೂಡ ಒಳ್ಳೇದು. ಎಲ್ಲದಕ್ಕೆ ಒಳ್ಳೇದಾಗುವಂತಹ ಈ ಚಾವನ್ ಪ್ರೆಸ್ ಅನ್ನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ಇದನ್ನ ನೀಟಾಗಿ ತೊಳ್ಕೊಂಡೆ. ಇಲ್ಲಿ ಹವೆಯಲ್ಲಿ ನೀರನ್ನ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಓಕೆ, ಇಲ್ಲಿ ನೀವು ಇದ್ರ ಮೇಲ್ಗಡೆ ಇಟ್ಕೊಳ್ಳೋಣ. ಇವಾಗ ಬೇಯೋದಕ್ಕೆ ಇಡ್ಬೇಕಾಗತ್ತೆ. ಈ ತರ ಮಾಡ್ಕೊಂಡು ಸ್ಟೀಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ ಬಿಡಿ. ಇದು ಬೇಯ್ತಾ ಇರ್ಲಿ. ಅಷ್ಟ್ರಲ್ಲಿ ನಾನಿವಾಗ ನಿಮ್ಗೆ ಒಂದು ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನೋಡಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಅನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ ನೋಡಿ, ಸ್ವಲ್ಪ ಜಾಕಾಯಿಯನ್ನ ನಾನು ಈ ರೀತಿ ತುರ್ದು ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ಸ್ವಲ್ಪ ಕಾಳ್ಮೆಣಸು, ಸೋಂಪು, ಜೀರಿಗೆ, ಒಂದು 3 ಪಲಾವ್ ಎಲೆ, ಚಕ್ಕೆ, ಅದಾದ್ಮೇಲೆ ಸ್ಟಾರ್ ಹೂ ಬರುತ್ತಲ್ಲ ಅದು, ಏಲಕ್ಕಿ ಒಂದು 3, ಮತ್ತೆ ಒಂದ್ ಸ್ವಲ್ಪ ಲವಂಗ, ಇಷ್ಟನ್ನ ತಗೋಬೇಕು. ಈ ಮಸಾಲೆನ ಈಗ ಹುರ್ಕೋಬೇಕು ನಾವು. ಇದು ಹಿಪ್ಪಳ್ಳಿ ಅಂತ ಹೇಳ್ತೀವಲ್ಲ ಅದೊಂದು 2 ತಗೊಂಡಿದ್ದೀನಿ. ಇದು ತುಂಬಾ ಒಳ್ಳೇದು ನಮ್ಗೆ. ಎಲ್ಲ ಐಟಮು ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೇದಲ್ವಾ? ಇದನ್ನ ನಾವು ಇವಾಗ ಹುರ್ಕೋಬೇಕು ಸ್ವಲ್ಪ ಲೈಟ್ ಆಗಿ. ಬಿಡುತ್ತೆ. ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ಈ ರೀತಿಯಾಗಿ ನೀವು ಹುರ್ಕೊಳ್ಳಿ. ಈ ರೀತಿಯಾಗಿ ಸಣ್ಣ ಹುರಿಯಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ, ಆಯ್ತಾ? ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿರತ್ತೆ ತಿನ್ನೋದಕ್ಕೆ. ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೇದಂದ್ರೆ ಇದು. ಇವಾಗ ಚಳಿ ತುಂಬಾ ಜಾಸ್ತಿ ಇದೆ ಅಲ್ವಾ? ಚಳಿಯಿಂದ ನಮ್ಗೆ ಏನಾಗತ್ತೆ, ಜ್ವರ ಆಗತ್ತೆ, ಶೀತ ಬರುತ್ತೆ. ಮಕ್ಳಿಗಂತೂ ಪದೇ ಪದೇ ಶೀತ ಆಗೋದು, ಜ್ವರ ಬರೋದು, ಮೂಗ್ ಕಟ್ಟೋದು, ಇದೆಲ್ಲ ಆಗ್ತಿರುವಾಗ ನಾವು ಮಕ್ಳಿಗೆ 1 ಟೀ ಸ್ಪೂನ್ ಡೈಲಿ ಕೊಟ್ರೆ ಸೊ ಅದರಿಂದ ಸ್ವಲ್ಪ ಇಮ್ಯುನಿಟಿ ಹೆಚ್ಚಿಸ್ಕೋಬಹುದು. ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಬರುತ್ತೆ. ಮತ್ತೆ ಅಜೀರ್ಣ ಆಗ್ತಾ ಇದ್ರು ಕೂಡ ಇದು ಜೀರ್ಣ ಶಕ್ತಿಗೂ ಕೂಡ ತುಂಬಾನೇ ಒಳ್ಳೇದು. ಇವಾಗ ಸಾಕು ನೋಡಿ, ಇಷ್ಟು ಮಾಡ್ಕೊಂಡೆ ಸಾಕು. ಇದನ್ನ ಒಂದ್ ಬಟ್ಲಿಲ್ ತೆಗ್ದಿಟ್ಕೋತೀನಿ. ಬೇಕಂತ ಹೇಳಿದ್ರೆ ಮತ್ತೆ ಒಂದ್ ಸ್ವಲ್ಪ ಪಲಾವ್ ಎಲೆ, ಯಾಕಂದ್ರೆ ಆ ಮಸಾಲೆ ಜೊತೆ ಒಂದ್ ಸ್ವಲ್ಪ ಸರಿಯಾಗಿ ಹುರಿದಿರಲ್ಲ ಅಲ್ವಾ ಅದು. ಹಾಗಾಗಿ ಪಲಾವ್ ಎಲೆ ಮತ್ತೆ ಚಕ್ಕೆನ ಸ್ವಲ್ಪ ತಗೊಂಡು ಮತ್ತೆ ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಆದ್ರೆ ಚೆನ್ನಾಗಿರತ್ತೆ, ಪೌಡ್ರು ಕೂಡ ಚೆನ್ನಾಗಿ ಬರುತ್ತಲ್ಲ, ಹಾಗಾಗಿ ಈ ತರ ಮಾಡ್ಕೊಳ್ಳೋದು. ಇದನ್ನ ತುಂಬಾ ಈಸಿ, ಸಿಂಪಲ್ ಆಗಿ ಮಾಡ್ಕೋಬಹುದು. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ, ಮಕ್ಳಿಗೂ ಕೂಡ ಮಾಡ್ಕೊಡಿ, ನೀವು ಕೂಡ ತಿನ್ನಿ. ಇವಾಗ ಕೂದಲು ಬೆಳವಣಿಗೆ ಕೂಡ ತುಂಬಾ ಒಳ್ಳೇದು. ನೆಲ್ಲಿಕಾಯಿ ಆಲ್ಮೋಸ್ಟ್ ಇವಾಗ ಎಲ್ರಿಗೂ ಗೊತ್ತಿರತ್ತೆ ಅಲ್ವಾ, ನೆಲ್ಲಿಕಾಯಿ ತುಂಬಾ ಒಳ್ಳೇದು ಅಂತ ಹೇಳಿ. ಖಂಡಿತ ಅದನ್ನ ನಾವು ಯೂಸ್ ಮಾಡ್ಕೋಬಹುದು.
ಈಗ ಸೀಸನ್ ಇದೆ ನೆಲ್ಲಿಕಾಯಿ, ಸ್ವಲ್ಪ ಕಡಿಮೆಯಲ್ಲೇ ಸಿಕ್ಬಿಡತ್ತೆ ಅಲ್ವಾ ನನ್ಗೆ. ನಾನೊಂದ್ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕಿದೀನಿ, ಬಟ್ ಅದು ಯಾವ ರೀತಿ ಓಡ್ತಾ ಇದೆ ಅಂದ್ರೆ ತುಂಬಾನೇ ಜನ ರೆಸ್ಪಾನ್ಸ್ ಮಾಡ್ತಾ ಇದಾರೆ, ಅದ್ರ ಬಗ್ಗೆ ತುಂಬಾ ಕೇಳ್ತಾ ಇದಾರೆ. ಇನ್ನೊಮ್ಮೆ ನಾನು ಆ ರೆಸಿಪಿನ ಮಾಡಿ ತೋರಿಸ್ತೀನಿ. ಕಂಪ್ಲೀಟ್ ಆಗಿ ಬೆಂದಿದೆ ಆಯ್ತಾ. ಇದನ್ನ ಇವಾಗ ನಾವು ಪೀಸ್ ಮಾಡ್ಕೊಳ್ಳೋ, ಸ್ವಲ್ಪ ತಣಿಬೇಕಿದು, ತಣಿಲಿ, ಇದು ಸ್ವಲ್ಪ ತಣಿಬೇಕಾಗತ್ತೆ. ಈ ತರ ಪ್ರೆಸ್ ಮಾಡಿ, ಬಿಸಿ ಇದೆ ಇವಾಗ, ಇದ್ರ ಬೀಜನ ಎಲ್ಲ ಈ ರೀತಿ ಮಾಡ್ಕೊಂಡು ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ಈ ತರ ಮಾಡಿ ಬೀಜನ ತೆಗೆದು ಸಪ್ರೇಟ್ ಮಾಡಿ ರೆಡಿ ಮಾಡ್ಕೋತೀನಿ. ಈಗ ಇದನ್ನ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕೀಗ. ಈ ತರ ನೈಸ್ ಆಗಿ ಪೌಡರ್ ಮಾಡ್ಕೊಂಡೆ ನಾನು. ಕಂಪ್ಲೀಟ್ ಆಗಿ ತಣಿಬೇಕಾಯ್ತಾ, ಕಂಪ್ಲೀಟ್ ಆಗಿ ತಣ್ದಿತ್ತೀಗ ಇದನ್ನ ಮಿಕ್ಸಿ ಮಾಡ್ಕೊಂಬ, ನೈಸ್ ಆಗಿ ರುಬ್ಕೋಬೇಕು ಇದನ್ನ. ಈ ತರ ಆಗಿ ನೈಸ್ ಆಗಿ ರುಬ್ಕೊಳ್ಳಿ. ಸ್ವಲ್ಪ ತುಪ್ಪ ಹಾಕೊಳ್ಳೋ ಇಲ್ಲಿ. ಓಕೆ, 1-2 ಟೀ ಸ್ಪೂನ್ ಆಗಷ್ಟು ತುಪ್ಪವನ್ನ ಹಾಕಿ, ಇವಾಗ ನಾವಿದ್ ರುಬ್ಕೊಂಡಿದೆಯಲ್ಲ ಇದನ್ನ ಇದಕ್ಕೆ ಹಾಕೊಳ್ಳೋ ನಿಧಾನಕ್ಕೆ. ಇವಾಗ ನೋಡಿ ಇಷ್ಟು ಇದಾಗಿದೆ. ಇದಕ್ಕೆ ನಾನು ಪುಡಿ ಬೆಲ್ಲ ತಗೊಂಡಿದ್ದೀನಿ ಆಯ್ತಾ. ಒಂದಿಷ್ಟು ಪುಡಿ ಬೆಲ್ಲವನ್ನ ಇದಕ್ಕೆ ಹಾಕುವ. ಇದನ್ನ ಹಾಕಿ ಇವಾಗ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪದೇ ಪದೇ ಜ್ವರ, ಕೆಮ್ಮು, ಶೀತ ಆಗ್ತಾ ಇರೋ ಮಕ್ಳಿಗೆಲ್ಲ ಈ ತರ ಮಾಡಿ ನೀವು ಒಂದ್ ಡಬ್ಬದಲ್ಲಿ ಹಾಕಿ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಅವರಿಗೆ ಒಂದ್ ಅರ್ಧ ಸ್ಪೂನ್ ಕೊಟ್ರೇನು ಸಾಕು ಡೈಲಿ. ಈ ಚಳಿ ದಿನ ಮುಗೋ ತನಕ ತುಂಬಾ ಚೆನ್ನಾಗಿರತ್ತೆ. ಅಂದ್ರೆ ಎಲ್ಲ ಟೈಮು ತಗೋಬಾರ್ದ ಅಂತ ಏನಿಲ್ಲ, ತಗೋಬಹುದು, ಬಟ್ ಚಳಿ ದಿನದಲ್ಲಿ ತುಂಬಾ ಯೂಸ್ ಆಗತ್ತೆ ಅಂತ. ಯಾಕಂದ್ರೆ ಬೇಗ ಮಕ್ಕಳು ಹುಷಾರ್ ತಪ್ತಾರೆ ಅಲ್ವಾ ಚಳಿ ದಿನ, ಹಾಗಾಗಿ ಬೇಗ ಹುಷಾರ್ ತಪ್ತಾರೆ. ಇದನ್ನ ಕೊಡೋದ್ರಿಂದ ಅವರಿಗೆ ಸ್ವಲ್ಪ ಇಮ್ಯುನಿಟಿ ಜಾಸ್ತಿ ಆಗತ್ತೆ, ಚೆನ್ನಾಗಿರತ್ತೆ ಅಂತ ಹೇಳಿ. ಈ ಬೆಲ್ಲ ಎಲ್ಲ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗ್ತಾ ಇರ್ಲಿ. ಇವಾಗ ನಾನು ಈ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಲ್ವಾ, ಈ ಪೌಡ್ರನ್ನ ಇದಕ್ಕೆ ಹಾಕ್ತೀನಿ. ಪೌಡರ್ ಹಾಕಿ ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಕಂಪ್ಲೀಟ್ ಆಗಿ ರೆಡಿ ಆಗ್ತಾ ಬಂತು. ನೋಡಿ ಈ ರೀತಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡ್ಕೊಳ್ಳಿ ಮನೆಯಲ್ಲಿ, ಮಕ್ಕಳಿಗೆ ಈ ರೀತಿ ಮಾಡ್ಕೊಡಿ. ಈ ಚಳಿದಿಂದಲ್ಲಂತೂ ತುಂಬಾನೇ ಚೆನ್ನಾಗಿರತ್ತೆ ಅಂತ ಹೇಳ್ಬೋದು. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳಿ. ಇವಾಗ ನಾವ್ ಇದನ್ನ ಒಂದ್ ಗ್ಲಾಸ್ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ರೆ ಮುಗೀತು. ಇವಾಗ ಸಾಕು, ನಾನು ಆಫ್ ಮಾಡ್ಕೋತೀನಿ. ಫೈನಲ್ ಆಗಿ ನಮ್ ನೆಲ್ಲಿಕಾಯಿ ಚಾವನ್ ಪ್ರೆಸ್ ರೆಡಿ ಆಯ್ತು ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ತುಂಬಾ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಒಮ್ಮೆ ತಿಂದು ನೋಡ್ತೀನಿ. ಸೂಪರ್ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ಖಂಡಿತ ಟ್ರೈ ಮಾಡಿ. ಮಕ್ಕಳು ಕೂಡ ಅದೇನೋ ಒಂದ್ ಸ್ವಲ್ಪ ಒಗುರು ಆತರ ಏನು ಅನ್ಸಲ್ಲ, ಆರಾಮಾಗಿ ಮಕ್ಕಳು ಕೂಡ ತಿಂತಾರೆ. ಮಗ ಆರೋಗ್ಯ ಚೆನ್ನಾಗಿರತ್ತೆ ಅಂತ ಹೇಳಿ ಕೊಟ್ಟಿದ್ರೆ ಮಕ್ಕಳು ಕೂಡ ತಿಂತಾರೆ, ಅಷ್ಟು ಚೆನ್ನಾಗಿ ಬಂದಿದೆ. ಖಂಡಿತ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಯಾಕಂದ್ರೆ ಎಲ್ರಿಗೂ ಯೂಸ್ ಆಗ್ಲಿ. ಇದೇ ರೀತಿ ಚಾವನ್ ಪ್ರೆಸ್ ಮಾಡ್ಕೊಂಡು ಮನೆಯಲ್ಲಿ ಸವಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.